ವರ್ಷದಂತೆ ನಾನು ಯಾಕಂದ್ರೆ ಅವರು ನಮ್ಗೆ ಹುಟ್ಟಹಬ್ಬ ಸರಳವಾಗಿ ಆಚರಣೆ ಮಾಡ್ಕೋಬೇಕು ಅಂತಾರೆ. ನಾವು ಎಲ್ಲಾ ಕಾರ್ಯಕರ್ತರುಗಳು, ಅವರ ಹಿತೈಷಿಗಳು, ಸ್ನೇಹಿತರುಗಳು ಎಲ್ಲರೂ ಸೇರಿ ನಾವೆಲ್ಲ ಒಂದು ನಿಮ್ಮನ್ನ ವಿಶ್ ಮಾಡ್ಲಿಕ್ಕೆ, ಪ್ರತಿಯೊಬ್ಬರು ಆರೈಸಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನೀವು ಚೌಟ್ರಿಯಲ್ಲಿ ಪ್ರತಿ ವರ್ಷದಂತೆ ಈ ಸತಿ ಮಾಡ್ಕೋಬೇಕು ಅಂತೇಳಿ ನಮ್ಮ ಒಂದು ಒತ್ತಾಯದ ಮೇರೆಗೆ ಅವರು ಈ ಸತಿ ಹುಟ್ಟಹಬ್ಬನ ಆಚರಣೆ ಮಾಡಕ್ಕೆ ಒಪ್ಕೊಂಡ್ರು. ಇಲ್ಲಕ್ಕೆ ಸರಳವಾಗಿ ಮಾಡ್ಬೇಕು ಅನ್ನೋ ಒಂದು ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಪುನಸ್ಕಾರ ಮುಗಿಸ್ಬಿಟ್ಟು ಅನಾಥಾಶ್ರಮಗಳಿಗೆ ಭೇಟಿ ಕೊಟ್ಟು ಆತರ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಇದ್ದಿದ್ದು. ಆದ್ರೆ ನಾವು ಇಲ್ಲಿ ನಿಮ್ಮನ್ನು ಹುಡುಕರು ಸುಮಾರು ಜನ ಬರ್ತಾರೆ, ಹಾಗಾಗಿ ನೀವು ಇಲ್ಲೇ ಮಾಡ್ಕೊಬೇಕು ಅಂತ ನಮ್ಮ ಒಂದೆಲ್ಲರ ಒತ್ತಾಯದ ಮೇಲೆ ಅವರು ಮಾಡಿದ್ದಾರೆ. ಇನ್ನದಾಗಿ ಏನಂದ್ರೆ ಅವರ ಶಶಿಕುಮಾರ್ ಅವರು ನಾವು ಅಜಾತ ಶತ್ರು ಅನ್ಬೋದು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿಗೆ ಅಜಾತ ಶತ್ರುಗಳು ಅಂದ್ರೆ ಯಾರು ಶತ್ರು ಇಲ್ಲ. ಅಂದ್ರೆ ಇವ್ರಿಗೂ ಅಷ್ಟೇ, ಎಲ್ಲೇ ಹೋದ್ರು ಯಾವುದೇ ಪಾರ್ಟಿಯಲ್ಲಿ, ಬಿಜೆಪಿಯಲ್ಲಿ, ಜೆಡಿಎಸ್ ಇಲ್ಲಿ, ಕಾಂಗ್ರೆಸ್ ಇಲ್ಲಿ ಯಾರು ಸಹ ಶತ್ರುಗಳಿಲ್ಲ. ಎಲ್ಲರನ್ನ ಮುಕ್ತವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಎಲ್ಲರನ್ನು ಎಂತವರೆಲ್ಲ ಅವರ ಬೈಲಿರೋದ್ರೆ ಅಣ್ಣ ಅಂತಾನೆ ಮಾತಾಡ್ಸೋದು. ಹಂಗಾಗಿ ಅವ್ರಿಗೆ ಯಾರು ಸಹ ಶತ್ರುಗಳಿಲ್ಲ. ಈ ಏನೀಗ GB ಆಗಿದೆಯೋ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆಯೋ ಅದರಲ್ಲಿ ಹೊಸದಾಗಿ ಈಗ 5 ಮಹಾನಗರ ಪಾಲಿಕೆಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅದಲ್ಲಿ ಇರ್ತಕ್ಕಂತಹ ಈ ಎಮ್ಗೆಪುರ ಭಾಗಶಃ ಅಂದ್ರೆ ಸ್ವಲ್ಪ ಈ ತಲಗಟ್ಟಪುರ ಪಂಚಾಯತಿನ ಭಾಗನ ಒಂದು ಸೇರಿಸಿ ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆಗೆ ಸೇರಿಸಿದ್ದಾರೆ. ಹಂಗಾಗಿ ಇದೇ ಒಂದು ಹೊಸ ವಾರ್ಡ್ ಆಗ್ತಾ ಇದೆ. ಮತ್ತೆ ಶಶಿಕುಮಾರ್ ಅವರ ಒಂದು ನೀವೆಲ್ಲ ಸ್ವತಃ ಒಂದು ನಿವಾಸ, ಸ್ವಂತ ಊರು, ಹುಟ್ಟಿ ಬೆಳೆದಿದ್ದು ಸುತ್ತಮುತ್ತ ಜನಗಳೆಲ್ಲ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ಆಗಿರೋದ್ರಿಂದ ಅವರಿಗೆ ಇಲ್ಲೇ ಒಂದು ನಮ್ಮ ಪಕ್ಷದ ವತಿಯಿಂದ ಕ್ಯಾಟಗರಿ ಆದ್ಮೇಲೆ ಅಕ್ಕಪಕ್ಕ ಇಲ್ಲೇ ಆಗಲಿ, ಈ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲೇ ಆಗಲಿ ಅವರು ಈ ಸತಿ ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸಬೇಕು. ನಮ್ಮ ಪಕ್ಷದ ಮುಖಂಡರುಗಳು, ಎಸ್ಪೆಷಲಿ ನಮ್ಮ MP ಶೋಭಾ ಕರಂದ್ಲಾಜೆ ಇರ್ಬೋದು, ಜಿಲ್ಲಾಧ್ಯಕ್ಷ ಸತೀಶ್ ಇರ್ಬೋದು, ನಮ್ಮೆಲ್ಲರ ಕಾರ್ಯಕರ್ತರು ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲ ಒತ್ತಾಸೆ ಏನಂದ್ರೆ ಒಂದು ಇಂಥ ವ್ಯಕ್ತಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಅವರು ತನು ಮನ ಧನ ಎಲ್ಲ ಅರ್ಪಿಸಿ ತುಂಬಾ ಅಚ್ಚುಕಟ್ಟಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವೇ ನೋಡ್ತಾ ಇರ್ಬೋದು ಯಶವಂತಪುರ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಅಂತೇಳಿ ತನು ಮನದನ್ನೆಲ್ಲ ಅರ್ಪಿಸಿದ್ದಾರೆ. ನಾನು ನೋಡಿಸಿದಾಗ ಅವರು ಚೌಟ್ರಿನ ಸುಮಾರು ಕಾರ್ಯಕ್ರಮಗಳನ್ನ ಪಕ್ಷದ ವೇದಿಕೆ ಕೊಟ್ಟಿದ್ದಾರೆ. ಎಲ್ಲಾ ತರ ಕಾರ್ಯಕಾರಿಣಿ ಸಭೆ ಇರ್ಬೋದು, ಅಂದ್ರೆ ಯಾರ ತಾವು ನಾವು ಅದು ಕೊಡಿ ಇದು ಕೊಡಿ ನಾವು ಊಟ ತಿಂಡಿ ಇರ್ಬೋದು, ಮತ್ತೊಂದು ಪ್ರತಿಯೊಂದಕ್ಕೂ ಅವ್ರು ಯಾರ ತಾವು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಪಕ್ಷದ ಕೆಲಸ ಬಿಡೋದು ನಮ್ಮ ಮನೆ ಕೆಲಸ ರೀತಿ ಮಾಡಿದ್ದಾರೆ. ಇಂಥ ವ್ಯಕ್ತಿಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯಾರು ದೊಡ್ಡ ಮಟ್ಟದ ನಾಯಕರುಗಳು ಇರ್ಬೋದು, ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಅವ್ರಿಗೊಂದು ಅವಕಾಶ ಕೊಟ್ಟು ಮಹಾನಗರ ಪಾಲಿಕೆ ಸದಸ್ಯರು ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಆಮೇಲೆ ಯುವಕರಿಗೆ ಒಂದು ಅವಕಾಶ ಆಗಿದೆ. ಈಗ ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ 500 ವಾರ್ಡ್ ಮಾಡಿದೀವಿ, ಎಲ್ಲ ಯುವಕರು ಹೊಸ ಬರ್ಬೇಕು ಅಂತ. ಅದೇ ರೀತಿಯಾಗಿ ನಮ್ಮ ಪಕ್ಷದಲ್ಲೂ ಸಹ ಯುವಕರಿಗೆ ಆದ್ಯತೆ ಕೊಟ್ಟು ಹೊಸ ಪ್ರತಿಭೆಗಳನ್ನ ಮುಂದೆ ತಗೊಳ್ಳುವಂತ ಕೆಲಸ ಆಗ್ಬೇಕು. ಆಯ್ದರವರಿಗೆ ಆಗೋದು ಅವಕಾಶ ಬೇಡ. ಯಾಕೆ ಒಂದೇಸರು ಅನುಭವಿಸ್ಕೊಂಡು ಅವರು ಮತ್ತೆ ದೊಡ್ಡವರಾಗಿಲ್ಲ, ಇಂಥವ್ರಿಗೆ ಒಂದು ಸಾಮಾಜಿಕ ಕಾರ್ಯ ಮಾಡುವಂತವ್ರಿಗೆ, ಬಡಬಗರಿಗೆ ಪ್ರೀತಿ ಇರುವಂತವ್ರಿಗೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟೆ ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತ ನಾವೆಲ್ಲರೂ ಸೇರಿ ನಮ್ಮ ಹಿರಿಯ ಮುಖಂಡಗಳು, ನಮ್ಮ ಗಜಾಣ ಇರ್ಬೋದು, ಎಲ್ಲರೂ ಯೂತ್ಸ್ ಎಲ್ಲ ಸೇರ್ಕೊಂಡು ನಾವು ಗೆಲ್ಸಿ ಅವ್ರನ್ನ ತಗೊಂಡ್ಬರ್ತೀವಿ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ನೀವೇ ನೋಡ್ತಾ ಇದ್ದಾರೆ ಜನಸಾಗರ ಏನ್ ಬರ್ತಾ ಇದಾರೆ, ಎಲ್ಲಾ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರುಗಳು, ಅವ್ರ ಒಡನಾಡಿಗಳು ಎಲ್ಲರೂ ಸಹ ಶುಭಾಶಯ ಬರ್ತಾ ಇದ್ದಾರೆ. ಬರ್ತಕ್ಕಂಥ ಎಲ್ಲರಿಗೂ ಸಹ ತಿಂಡಿ ವ್ಯವಸ್ಥೆ ಮಾಡಿಸಿರ್ಬೇಕು. ಅವರು ಇಷ್ಟೆಲ್ಲಾ ಮಾಡಿದ್ರೆ ಅವ್ರಿಗೆ ಭಗವಂತ ಆಯುರ್ವೇದಿಕ ಕೊಟ್ಟು ಅವ್ರು ಏನ್ ಆಸೆ ನೆರವೇರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು ಶಶಿಕುಮಾರ್ ಅವರು.